ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ಭಾರತದ ಪೂರ್ವ ಕರಾವಳಿಯ ಭಾಗದ ಒಡಿಶಾ ರಾಜ್ಯದಲ್ಲಿರುವ ಪೂರಿಯ ಚಿಲ್ಕಾ ಸರೋವರಕ್ಕೆ ನಾವಿವತ್ತು ಬಂದಿದ್ದೀವಿ. ನಾವು ಇವತ್ತು ಚಿಲ್ಕಾ ಸರೋವರಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ ಬೋಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟು ಬೋಟಿಂಗ್ ಮಾಡೋಣ ಬನ್ನಿ. ಈ ಬೋಟಿಂಗ್ ಮಾಡಬೇಕಂದ್ರೆ ನಿಮಗೆ ಪ್ಯಾಕೇಜ್ಗಳಿರುತ್ತೆ. ಯಾವ ಥರ ತೊಗೋತೀರೋ ಆ ಥರ ಪ್ಯಾಕೇಜ್ಗಳಿರುತ್ತೆ. ಕಡಿಮೆ ರೇಟಲ್ಲೂ ಸಿಗುತ್ತೆ, ಜಾಸ್ತಿ ರೇಟಲ್ಲೂ ಸಿಗುತ್ತೆ. ನೀವು ಯಾವ ಥರ ತೊಗೋತೀರೋ ಆ ಥರ ರೇಟಲ್ಲಿ ನೀವು ಬೋಟಿಂಗ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಅದರಲ್ಲಿ ನಿಮಗೆ 3000ನಿಂದ 6000 ತನಕ ಈ ಪ್ಯಾಕೇಜ್ಗಳಿರುತ್ತೆ. ನೀವು ಯಾವ ಥರ ಪ್ಯಾಕೇಜ್ಗಳು ತೊಗೊತೀರೋ ಆ ಥರ ಅವ್ರು ಕರ್ಕೊಂಡು ಹೋಗ್ತಾರೆ. ಸೇಫ್ಟಿಗೋಸ್ಕರ ಇಲ್ಲಿ ಜಾಕೆಟ್ಟು ಕೊಡ್ತಾರೆ. ಅದನ್ನ ನೀವು ಹಾಕ್ಕೊಂಡು ಬೋಟಿಂಗ್ ಮಾಡ್ಬೋದು. ಈ ನೀರಿನಲ್ಲಿ ಮೋಟಾರು ಬೋಟುಗಳನ್ನೇ ಬಳಕೆ ಮಾಡಲಾಗುತ್ತದೆ. ಈ ಸಮುದ್ರವು ಗರಿಷ್ಠ ಉದ್ದ 64 ಕಿಲೋಮೀಟರಷ್ಟು, ಗರಿಷ್ಠ ಆಳ 14 ಅಡಿಯಷ್ಟು ಇದ್ದು, ಇದರ ಮೇಲ್ಮೈ ಪ್ರದೇಶವು ಗರಿಷ್ಠ 1165 ಕಿಲೋಮೀಟರಷ್ಟು ಇದೆ ಎಂದು ಉಲ್ಲೇಖ ಮಾಡಲಾಗಿದೆ. ಇದರ ದಡದ ಸುತ್ತಮುತ್ತ 132 ಹಳ್ಳಿಗಳಿವೆ. 1.5 ಲಕ್ಷಕ್ಕೂ ಹೆಚ್ಚು ಮೀನುಗಾರರು ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಈ ಸರೋವರದಲ್ಲಿ ದೊಡ್ಡ ಮಟ್ಟದ ಮೀನುಗಾರಿಕೆಯನ್ನು ಮಾಡಲಾಗುತ್ತದೆ. 10ನೇ ಶತಮಾನದಲ್ಲಿ ಚಿಲ್ಕಾ ಸರೋವರವನ್ನು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿತ್ತಂತೆ. ಚೀನಾದಂತಹ ದೇಶಗಳಿಗೆ ನೌಕಾಯಾನ ಮಾಡುವ ಹಡಗುಗಳಿಗೆ ಆಶ್ರಯ ಜಾಗ ಇದಾಗಿತ್ತಂತೆ. ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗಲೂ ಬಲಿಯಾತ್ರ ಎಂಬ ಹಬ್ಬವನ್ನು ಈ ಸುತ್ತಮುತ್ತಲಿನ ಜನರು ಆಚರಿಸುತ್ತಾರೆ. ಮೀನುಗಾರರಿಗೆ ಜೀವನವನ್ನು ಒದಗಿಸುತ್ತಿರುವ ಈ ಚಿಲ್ಕಾ ಸರೋವರವು ಒಂದು ಇತಿಹಾಸವಾಗಿದೆ. ನಾವು ಇಲ್ಲಿ ಕೆಂಪು ಜಾತಿಯ ಏಡಿಗಳನ್ನು ನೋಡಬಹುದಾಗಿದೆ. दिमाग शांति जो लोग गुस्सा होता है कल्याणोत्सव will be used कल्याणोत्सव इयरिंग नेकलेस पेंडेंट ब्रेसलेट ऐसे ये बस हां केस को व्लॉग ಅಲ್ಲಿ ಹೇಳಕ್ ಬೇಕಾಗುತ್ತೆ. ನ್ಯಾಚುರಲ್ ಮತ್ತು आजकल मार्केट में some people openly don't buying it all are artificial. Okay, it is not guaranteed, it is gift of gods. उसको बोलते हैं स्वती मुत्तु. हां स्वाति मुत्तु सुना कलिंग युद्ध कलिंग युद्ध कलिंग वार who started अशोका सम्राट अशोका बैटल फील्ड में शूट किया, मैक्सिमम सोल्जर शूट किया. शूट करने के बाद उसका डेड बॉडी से जो निकला ब्लड टोटल सागर हो गया. वो ब्लड को देख के उसका माइंड चेंज हो गया. ऐसे विक्ट्री नहीं, विक्ट्री कैसे होना चाहिए ना, पीसफुली. बुद्धिज्म अडॉप्ट किया. इसी का बाद वो समुद्र से बन गया शांति का प्रतीक, शांति के मूर्ति. उसको 1 by 1 ब्रेक करना पड़ेगा. आफ्टर ब्रेक वो है कन्फर्म व्हाट इज इनसाइड. क्या है? कीड़ा सम पीपल eat ज़्यादा प्रोटीन. वेज नॉन वेज कौन खाता है? अभी नहीं अभी खा लो, ज़्यादा टेस्टी. नहीं अब नहीं, कुछ भी नहीं नॉन वेज का. हमें टेंपल जाना है. मुद्दु ನ್ಯಾಚುರಲ್ ಮುತ್ತು ಅದು ಯಾವ್ದು ಅದ್ರಲ್ಲಿ ಇಲ್ಲ. ಅದನ್ನೇ ಅದನ್ನೇ ಕೇಳಿಸ್ಕೊ, ಎಲ್ಲಾದ್ರಲ್ಲೂ ಇರಲ್ಲ, ಎಲ್ಲಾದ್ರೂ ಕೇಳಿಸ್ಕೊ ಅಂತ ಅದನ್ನೇ ಹೇಳೋದು. ಇದೆ ಯಾವ್ದ್ರಲ್ಲೂ ಇರಲ್ಲ ಕಣೆ, ತುಂಬಾ ಕಾಸ್ಟ್ಲಿ ಅಲ್ವಾ ಮುತ್ತು. ಅವ್ರಿಗೆ ಸಿಗೋವರೆಗೂ ಒಂದು ತೋರ್ಸೋವರೆಗೂ ಹೊಡಿತಾರೆ ಯಾವ್ದನ್ನ.
ಸಿಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಟ್ಸ್ ವೆರಿ ಕಾಸ್ಟ್ಲಿ ಅಲ್ಲ. ಪೇ ಮಾಡಿದ್ರೆ ಅವ್ರು ಇದನ್ನೇ ತಗೊಂಡೋಗೋದು ಸಿಟಿಗೆಲ್ಲ ಹೊಡೆದು Boys, why British is no noble? Why? Actually, one kind of water animals live in deep water at the sea. One day the mouth open. Which day? Ladies look. ನಿಮ್ಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. Ladies लोग एक दिन चांद बंधन किया. कौन सा दिन? चांद बंधन किया. ಪೂರ್ಣಿಮಾ Full Monday. Full Monday. Full Monday. Month of Sharath. Karva Chauth. ಕರ್ವಾ ಚೌತ್. That day it is floated on the water. That day is mouth open. ಓಕೆ. What happened? Then what happened? स्वती नक्षत्र में एक बारिश होता है. रेनड्रॉप, some raindrop. ಮುತ್ತಿನ ಮಳೆ. वही दिन जिसका मुंह खुला रहता है, उसका अंदर घुस जाए तो मोती होता है. वही बारिश का बूंद सांप का मुंह के ऊपर तो नागमणि होता है, केला का ऊपर तो कपूर होता है. आओ कैमरा में शो कीजिए. I can selling it. If you require, I can break one by one. ವಾವ್, ಇಂಗಿಡಿ. ವಾವ್, ದಿಸ್ ಇಸ್ ಸೋ. ಇರೋ ನಿಮಿಷ ಕೈ ಕಿತ್ನಾ ಹೈ? ಈ ಜೀವಂತ ಸಮುದ್ರದಲ್ಲಿ ಮುತ್ತುಗಳು ದೊರೆಯುತ್ತದಂತೆ. ಅದನ್ನು ಹೇಗೆ ತೆಗೆಯುತ್ತಾರೆ ಎಂಬುದು ಗೊತ್ತಿಲ್ಲ. ಆದರೆ ಇಲ್ಲಿ ಸಿಗುವ ಮುತ್ತುಗಳು ಒರಿಜಿನಲ್ ಆಗಿದೆ ಎಂದು ಈ ಮೀನುಗಾರರು ಹೇಳುತ್ತಾರೆ. ಬಣ್ಣ ಬಣ್ಣದ ಮುತ್ತುಗಳನ್ನು ಇಲ್ಲಿ 500 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಾರೆ. ಈ ಸರೋವರದಲ್ಲಿ ಅತಿ ಹೆಚ್ಚಾಗಿ ಡಾಲ್ಫಿನ್ಗಳನ್ನು ನೋಡಬಹುದಾಗಿದೆ ಅಂತ. ಆದರೆ ನಮ್ಮ ಕಣ್ಣಿಗಂತೂ ಕಾಣಲಿಲ್ಲ ಯಾವುದು. ಇದ್ರೆ ಬರಲ್ಲ ಒಳಿ ಮೇಲೆ. ನಾವಿವಾಗ ಚಿಲ್ಕ ಸರೋವರದಿಂದ ಚಿಲ್ಕ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಸರಿಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟಾಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ.
ಚಿಲ್ಕ ಸರೋವರ ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸಮುದ್ರವಾಗಿದೆ. ಇಲ್ಲಿ 7 ಸಮುದ್ರಗಳು ಸೇರಲಾಗುತ್ತದೆ. ಭಾರತದ ಅತಿ ಉದ್ದವಾದ ಸರೋವರ ಇದಾಗಿದೆ. ಇದು ಹರಿದು ಬಂಗಾಳ ಕೊಲ್ಲಿಗೆ ಹೋಗಿ ಸೇರುವ ದಯಾ ನದಿಯ ಮುಖಭಾಗದಲ್ಲಿರುವ ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪೂರಿ, ಕುರ್ದಾ ಮತ್ತು ಗಂಜಾಂ ಜಿಲ್ಲೆಗಳುದ್ದಕ್ಕೂ ಹರಡಿಕೊಂಡಿರುವ ಚಿಲ್ಕ ಸರೋವರ ಇದು ಒಂದು ಉಪ್ಪಿನ ಸರೋವರವಾಗಿದೆ. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಕರಾವಳಿಯ ನೀರಿನ ಪ್ರದೇಶವಾಗಿದೆ ಹಾಗೂ ವಿಶ್ವದಲ್ಲಿ 2ನೆಯ ಅತಿ ವಿಶಾಲವಾದ ಜಲಾವೃತ ಪ್ರದೇಶವಾಗಿದೆ. ಪೂರಿ ಜಗನ್ನಾಥ ದೇವಾಲಯದಿಂದ ಈ ಚಿಲ್ಕ ಸರೋವರವು ನಿಮಗೆ 36 ಕಿಲೋಮೀಟರ್ ದೂರವಿದೆ. ನೀವು ಇಲ್ಲಿಗೆ ಬರಬೇಕೆಂದರೆ ಒಂದು ಒಳ್ಳೆಯ ಪ್ರವಾಸವನ್ನು ಕೈಗೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.